ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ ಕೆಆರ್ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಈಗ ನನ್ನ ಜೊತೆಗೆ ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ದೇವರಾಜ್ ಅವರಿದ್ದಾರೆ. ಇವತ್ತು ನಾವು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಕಚೇರಿ ಏನು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ಕಚೇರಿಯ ಮುಂಭಾಗ ನಾನು ನಿಂತಿರುವಂಥದ್ದು. ಇಲ್ಲಿ ನನ್ನ ಬಲಭಾಗಕ್ಕೆ ನೀವು ಒಂದು ಬೋರ್ಡ್ನ ನೋಡ್ತಾ ಇರ್ಬೋದು. ಏನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನಡೀತಾ ಇರುವಂತಹ ವೈಟ್ ಟಾಪಿಂಗ್ ಬಗ್ಗೆ ಕಳೆದ ಒಂದು 15-20 ದಿನಗಳ ಹಿಂದೆ ಇದೇ ರಸ್ತೆಯಲ್ಲಿ ನಿಂತು ಒಂದು ವಿಡಿಯೋನ ಮಾಡಿದ್ವಿ. ನಾವು ಮತ್ತೆ ನಮ್ಮ ರಾಜಾಜಿನಗರ ತಂಡದವರು ಸೇರಿ ಈ ವೈಟ್ ಟಾಪಿಂಗ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ವಿ. ಅದನ್ನಾದ ನಂತರ ಒಂದು ವಾರ ಆಯ್ತಾ, 4-5 ದಿನಗಳ ಹಿಂದೆ ಇದೇ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಇದು GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಬಿ ಸ್ಮೈಲ್ ಅಂದ್ರೆ ನಗ್ನಾಗ್ತಾ ಇರಿ ಅನ್ನುವಂತ ಒಂದು ಉದ್ದೇಶದಿಂದ, ಅಂದ್ರೆ ರಸ್ತೆಯಲ್ಲಿ ಓಡಾಡೋರೆಲ್ಲ ನಗ್ನಾಗ್ತಾ ಇರಬೇಕು ಅನ್ನೋ ಕಾರಣಕ್ಕೆ GBAಯಲ್ಲಿ ಬಿ ಸ್ಮೈಲ್ ಎನ್ನುವಂತ ಒಂದು ವಿಭಾಗದಿಂದ ಇದು ವೈಟ್ ಟಾಪಿಂಗು ಬೆಂಗಳೂರು ನಗರದಾದ್ಯಂತ ನಡೀತಾ ಇರುವಂತದ್ದು. ಈ ರಸ್ತೆಗೆ ಸಂಬಂಧಪಟ್ಟಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಾಲಾಜಿ ಅವರು ಕಳೆದ 4 ದಿನಗಳ ಹಿಂದೆ ಇಲ್ಲಿ ನಮಗೆ ಸಿಕ್ಕಿದ್ರು. ಕೇಳಿದ್ವಿ ಯಾವ ರೀತಿಯಾಗಿ ಕಾಮಗಾರಿ ನಡೀತಾ ಇದೆ, ಇದರ ಗುಣಮಟ್ಟ ಯಾವ ರೀತಿ ಇದೆ, ಇದು ಯಾವ ರೀತಿ ನೀವು ಇದನ್ನ ಪರಿಶೀಲನೆ ಮಾಡಿದ್ದೀರಾ, ಇದಕ್ಕೆ ಸಂಬಂಧಪಟ್ಟಂತದ್ದು ಏನು ಕಾಮಗಾರಿಯ ಮಾಹಿತಿ ಫಲಕ ಕರ್ನಾಟಕ ಪಾರದರ್ಶಕ ಕಾಯ್ದೆ ಆಸ್ ಪರ್ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಆಕ್ಟ್ ಕಡ್ಡಾಯವಾಗಿ ನೀವು ಮಾಹಿತಿ ಫಲಕವನ್ನ ಹಾಕಬೇಕು ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಅಂತ ನಾವು ಅವ್ರಿಗೆ ಹೇಳ್ತಾ ಬಂದಿದ್ವಿ. ನಾನು ಆಗ್ಲೇ ನಿಮ್ಗೆ ಹೇಳ್ದಂಗೆ 20-25 ದಿನಗಳ ಹಿಂದೆನೆ ಒಂದು ಲೈವ್ ನ ಮಾಡುವ ಮುಖಾಂತರ ಈ ಕಾಮಗಾರಿಗೆ ನಾವು ತಡೆಯನ್ನ ಒಡ್ಡಬೇಕಾಗುತ್ತೆ, ನೀವು ಪಾರದರ್ಶಕ ಕಾಯ್ದೆಯನ್ನ ಮಾಡಲಿಲ್ಲ ಅಂದ್ರೆ ನಾವು ತಡೆ ಒಡ್ಡಬೇಕಾಗುತ್ತೆ ಅಂತ ಹೇಳಿ ಮಾತಾಡಿದಂತ ಸಂದರ್ಭದಲ್ಲಿ ಬಹುಶಃ ಇವತ್ತು ಬೆಳಗ್ಗೆ ಇಲ್ಲ ಅಂದ್ರೆ ನಿನ್ನೆ ಸಂಜೆ ಈ ಮಾಹಿತಿ ಫಲಕವನ್ನ ಸಂಬಂಧಪಟ್ಟಂತವ್ರು ಹಾಕಿರ್ಬೋದು. ಆದ್ರೆ ಇದಕ್ಕೂ ನಂದೊಂದು ಆಕ್ಷೇಪ ಇದೆ. ಏನು ಅಂದ್ರೆ ಇವಾಗ ಇವ್ರು ಹಾಕಿರುವಂತದ್ದು ಬ್ಯಾನರ್ ಇದೆಯಲ್ಲ, ಇದೇ BBMP ಅಥವಾ GBA ಈ ಬ್ಯಾನರ್ ಅನ್ನ ನಿಷೇಧ ಮಾಡಿದೆ. ಬೆಂಗಳೂರು ನಗರದಾದ್ಯಂತ ಈ ರೀತಿಯಾದಂತ ಫ್ಲೆಕ್ಸ್ ಬ್ಯಾನರ್ ಗಳನ್ನ ಬಳಸಬಾರದು ಅಂತ. ಮತ್ತೆ PWD ಕಾನೂನು ಏನ್ ಹೇಳುತ್ತೆ, ಮಾಹಿತಿ ಫಲಕವನ್ನು ಹಾಕೋದಕ್ಕೇನೆ ಒಂದು ಮಾನದಂಡ ಇದೆ. ಇದನ್ನ ನಾಳೆ ದಿನ ಸ್ಥಳೀಯ BBMP ಅವರೇ, ಇಲ್ಲಿನ ಸ್ಥಳೀಯ GBA ರಾಜಾಜಿನಗರ ವಾರ್ಡ್ನವರೇ ಬಂದು ಇದು ಅನಾಧಿಕೃತ ಫ್ಲೆಕ್ಸ್ ಅಂತ ಹೇಳಿ ಇದನ್ನ ಕಿತ್ತಾಕ್ಬೋದು. ಯಾಕಂದ್ರೆ ಎಲ್ಲೂ ಅವ್ರ ಹತ್ರ ಅನುಮತಿ ತಗೊಂಡಿರುವಂತ ಒಂದು ಸೀಲ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಇದನ್ನ ಸ್ಥಳೀಯ ವಾರ್ಡ್ನವರೇ ಇಂಜಿನಿಯರೇ ಬಂದು ಇದನ್ನ ಕಿತ್ತಾಕುವಂತ ಕೆಲಸನೂ ಹಾಕ್ಬೋದು. ಆದ್ರೆ PWD ಕಾನೂನು ಏನ್ ಹೇಳುತ್ತೆ, ಇಷ್ಟೇ ಡೈಮೆನ್ಷನ್ ಅಲ್ಲಿ ಇದನ್ನ ಹಾಕಬೇಕು ಅನ್ನುವಂತ ಒಂದು ಮಾನದಂಡ ಇದೆ. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಕೇಳ್ತಾರೆ. ಆ ಕಾರಣದಿಂದ ಅವ್ರು ಇನ್ನೂ ಒಂದು ಹೇಳ್ಬೇಕು ಅನ್ನೋ ಕಾರಣಕ್ಕೆ ಒಂದು ನಾಟಕೀಯವಾಗಿ ಹಾಕಿರುವಂತಹ ಒಂದು ಮಾಹಿತಿ ಫಲಕ ಅಷ್ಟೇ, ಏನೂ ಇಲ್ಲ ನಿಮ್ಗೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯ ಶಾಸಕರು ಏನು ಸುಸಂಸ್ಕೃತಿವಂತ ಇರುವಂತವರು ಮತ್ತೆ ಕಳೆದ 4-5 ಬಾರಿಯಾಗಿ ಸತತವಾಗಿ ಇಲ್ಲಿಂದ ಆಯ್ಕೆಯಾಗಿ ಹೋಗಿರುವಂತಹ ಶಾಸಕರು ಮಾನ್ಯ ಸುರೇಶ್ ಕುಮಾರ್ ಅವರು ಇವತ್ತು ಅವರು ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ. ನಾನು ಕಳೆದ ವಾರ ಹೇಳಿದ್ದೆ ಇಲ್ಲಿನ ಅಧಿಕಾರಿಗಳಿಗೆ ಅವರು ಮಾಹಿತಿ ಫಲಕ ಹಾಕಿದ್ದಾರೆ ಅಂತ. ಈ ರೀತಿಯಾಗಿ ನಿಂತ್ಕೊಂಡು ಅವರು ಮಾಹಿತಿ ಫಲಕ ನೋಡ್ತಾ ಇರುವಂತಹ ಒಂದು ಪೋಸ್ಟ್ ಸಮೇತ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ಪಾಪ ನಮ್ಗನ್ಸಿದ ಪ್ರಕಾರ ಮಾನ್ಯ ಸುರೇಶ್ ಕುಮಾರ್ ಅವರು ನಮ್ಮ KRS ಪಕ್ಷದ ವಿಡಿಯೋಗಳನ್ನ ಮತ್ತೆ ಫೇಸ್ಬುಕ್ ನ ಸಕ್ರಿಯವಾಗಿ ಅವರು ಫಾಲೋವರ್ ಆಗಿದ್ದಾರೆ. ನಮ್ಮ ಸಾಮಾಜಿಕ ಜಾಲತಾಣದ KRS ಪಕ್ಷದ ಸಾಮಾಜಿಕ ಜಾಲತಾಣದ ಒಬ್ಬ ಫಾಲೋವರ್ ಆಗಿದ್ದಾರೆ. ಯಾಕಂದ್ರೆ 15-20 ದಿನಗಳ ಹಿಂದೆ ನಮ್ಮ ಲಜ್ಜಾಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು KRS ಪಕ್ಷ ಏನು ಅಕ್ರಮವಾಗಿ ತೆಗೆಯುವಂತ ಬಾರು ವೈನ್ಸ್ಟೋರ್ಗಳು ಏನು ಬೆಳಗ್ಗೆ 10 ಗಂಟೆಗೆ ತೆಗಿಬೇಕಾಗಿರುತ್ತೆ, ಕೆಲವು ಕಡೆ 6 ಗಂಟೆಗೆ 7 ಗಂಟೆಗೆ ತೆಗೆಯುವಂತಹ ಬಾರ್ಗಳಿಗೆ ಹೋಗಿ ಒಂದು ಅಭಿಯಾನವನ್ನ ಮಾಡ್ತಾ ಇದ್ವಿ. ಇದನ್ನ ಅವರು ನೋಡಿ ಕಳೆದ 1 ತಿಂಗಳ ಹಿಂದೆ ಇಲ್ಲೇ ಸುತ್ತಮುತ್ತ ಬಾರ್ಗಳಿಗೆ ಹೋಗಿ ಅಲ್ಲಿ ಬಾರ್ನ ತೆಗೆದಿರುವಂತವನಿಗೆ ಕೇಳದಲ್ಲೇ ಅಲ್ಲಿ ಬಂದಿರುವಂತ ಗ್ರಾಹಕರಿಗೆ ಬೈತಾ ಇರುವಂತ ಒಂದು ಸನ್ನಿವೇಶವನ್ನ ಅವರೇ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾವಿವತ್ತು ಇದು ವೈಟ್ ಟಾಪಿಂಗ್ ಕಾಮಗಾರಿ ಬಿ ಸ್ಮೈಲ್ ಇಂದ ನಡೀತಾ ಇದೆ. ವಾರ್ಡ್ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರವಾರು ಎಷ್ಟೋ ಕಾಮಗಾರಿಗಳು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಮಾನ್ಯ ಶಾಸಕರು ಇವತ್ತೇನು ನಾವು ಹೇಳಿರುವಂತದ್ದಕ್ಕೆ ಇವತ್ತು ಆಗಿರುವಂತದ್ದನ್ನ ನಾನ್ ಮಾಡಿಸ್ತೆ ಅಂತ ಹೇಳ್ಕೊಂಡು ಹೊರಟಿರುವಂತವ್ರು ಇವತ್ತು ಯಾವ ಕಾಮಗಾರಿಗಳು ನಡೀತಾ ಇದ್ದಾವೆ
ಅಲ್ಲೆಲ್ಲ ಮಾಹಿತಿ ಫಲಕಗಳಿದ್ಯಾ ಇದನ್ನ ಖಾತ್ರಿಪಡಿಸ್ಕೋಬೇಕು. ನಾವು ಈಗ ನಮ್ಮ ರಾಜಾಜಿನಗರದ ತಂಡ ಈ ಅಭಿಯಾನವನ್ನ ಇನ್ನೂ ಚುರುಕುಗೊಳಿಸುತ್ತೆ. ಯಾಕೆಂದ್ರೆ ಇವತ್ತು ಪಾಪ ಅವ್ರೇನು ಹಾಕೊಂಡಿದಾರಲ್ಲ, ನಾವು ನಾನು ಮಾಡಿಸ್ತೇ ಅಂತ. ಇದು ನಿಜವಾಗ್ಲೂ ರಾಜಾಜಿನಗರ ಜನರ ದಿಕ್ಕು ತಪ್ಪಿಸುವಂತ ಕೆಲಸ. ಪಾಪ ಒಳ್ಳೆಯ ಸಂಸ್ಕೃತಿ ಹೊಂದಿರುವಂತಹ ಸಚಿವರು ಇದ್ದಂಥವ್ರು, ಶಾಸಕರು ಈ ರೀತಿಯಾಗಿ ಯಾರೋ ಮಾಡಿದ ಕೆಲಸವನ್ನ ನಾನೇ ಮಾಡಿಸ್ತೆ ಅಂತ ಹೇಳುವಂತದ್ದು ಎಷ್ಟು ಮಟ್ಟಿಗೆ ಸರಿ? ದಯಮಾಡಿ ನೀವು ಮಾಡಿ ಅಂತ ಜನ ನಿಮ್ಮನ್ನ ಆಯ್ಕೆ ಮಾಡಿರೋದು ಸ್ವಾಮಿ. ಯಾರೋ ಹೇಳಿದ್ದು, ಯಾರೋ ಮಾಡಿದ್ದ ಕಾರಣಕ್ಕೆ ನೀವು ಮಾಡಿದ್ವಿ ಅಂತ ಹೇಳ್ಕೊಂಡು ಓಡಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ಬೇರೆ ರಾಜಕಾರಣಿಗಳಿಗೂ ನಿಮ್ಗೂ ಯಾವ ರೀತಿಯಾಗಿ ನೀವು ನಾನು ಬೇರೆ ರೀತಿಯಾಗಿದ್ದೀನಿ, ನಾನೊಬ್ಬ ಸುಸಂಸ್ಕೃತ ಸಜ್ಜನ ಸರಳ ಅಂತ ಹೇಳ್ಕೊಳ್ಳೋರು ಬೇರೆಯವರನ್ನ ಕಾಪಿ ಮಾಡಿ ನಾನೇ ಮಾಡಿಸ್ತೆ ಅಂತ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ರಾಜಾಜಿನಗರದ ಜನ ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಇದು ಇಲ್ಲಿರುವ ಮಾಹಿತಿ ಫಲಕಕ್ಕೆ ನಾವೇ ಕೆಆರ್ಎಸ್ ಪಕ್ಷದ ಹೋರಾಟದ ಫಲಶ್ರುತಿಯಾಗಿ ಮಾಹಿತಿ ಫಲಕ ಬಂದಿರೋದೇ ಹೊರತು ಸ್ಥಳೀಯ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರಿಂದ ಅಲ್ಲ. ಅವರು ಇವತ್ತು ಡೋಂಗಿ ಬಿಡ್ತಾ ಇದ್ದಾರೆ, ಸುಳ್ಳನ್ನು ಹೇಳ್ತಾ ಇದ್ದಾರೆ. ಅವರ ಏನು ಸುಸಂಸ್ಕೃತಿಯನ್ನ ಕಳಿಸುವಂತ ಕೆಲಸವನ್ನು ಅವರೇ ಮಾಡ್ಕೊಂಡಿದ್ದಾರೆ. ಇದು ಬಂಧುಗಳೇ, ನಾವು ಹೇಳಬೇಕಾಗಿರೋ ಹೊರಟಂತದ್ದು ಈ ರೀತಿಯಾಗಿ ನಾವು ಪ್ರಶ್ನೆ ಮಾಡಿದಂತ ಕಾರಣಕ್ಕಾಗಿ ಈ ಮಾಹಿತಿ ಫಲಕವನ್ನ ಹಾಕಿದ್ದಾರೆ. ಇದು ಬರೀ ಕೇವಲ ರಾಜಾಜಿನಗರದಲ್ಲಿ ಮಾತ್ರವಲ್ಲ, ಇಡೀ ಬೆಂಗಳೂರು, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಾಮಗಾರಿಗಳು ನಡೀತಾ ಇದಾವೋ ಕಡ್ಡಾಯವಾಗಿ ಮಾಹಿತಿ ಫಲಕವನ್ನ ಅಧಿಕಾರಿಗಳೇ ಸ್ವಯಂ ಪ್ರೇರಿತವಾಗಿ ಹಾಕುವಂತ ಕೆಲಸ ಆಗ್ಲಿ ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಪಕ್ಷ ಆಗ್ರಹಿಸುತ್ತೆ. ಈ ಕೊನೆ ಪಕ್ಷ ಇದನ್ನಾದ್ರೂ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇವಾಗ ಹಾಕಿದ್ದಾರೆ ಅಂತ ನಾನು ಹೇಳ್ತೀನಿ. ನಮಸ್ಕಾರ.